ಜಿಬಿಎ ಅಧಿಕಾರಿಗಳು ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸ್ತಾ ಇದ್ರೆ ಇತ್ತ ವ್ಯಾಪಾರಿಗಳ ಬಿವಿಕೆ ಅಯ್ಯಂಗಾರ್ ರಸ್ತೆಯ ಫುಟ್ಪಾತ್ಗಳನ್ನು ಬಂದು ಆವರಿಸಿಕೊಂಡಿದ್ದಾರೆ. ವ್ಯಾಪಾರಿಗಳು ಸಂಡೆ ಬಜಾರ್ನಲ್ಲಿ ಸಂಡೆ ಜನ ಓಡಾಟಕ್ಕೂ ಜಾಗವಿಲ್ಲದಂತಾಗಿದೆ. ಜಿಬಿಎನಿಂದ ಆಪರೇಷನ್ ಫುಟ್ಪಾತ್. ಸಂಡೆ ಬಜಾರ್ನಲ್ಲಿ ಫುಟ್ಪಾತ್ ಒತ್ತುವರಿ. ಜಿಬಿಎ ಸೂಚನೆಗಳಿಗೂ ಡೋಂಟ್ ಕೇರ್. ಬೆಂಗಳೂರಿನ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ನಡೆಸುತ್ತಿರುವ ಜಿಬಿಎ ತನ್ನ ಕಾರ್ಯಾಚರಣೆಯನ್ನ ವೇಗವಾಗಿ ನಡೆಸುತ್ತಿದೆ. ಬೀದಿ ಬದಿ ವ್ಯಾಪಾರಿಗಳನ್ನ ಖಾಲಿ ಮಾಡಿಸುತ್ತಿದೆ. ಮತ್ತೆ ಬರದಂತೆ ಎಚ್ಚರಿಕೆ ನೀಡುತ್ತಿದೆ. ಆದರೆ ವ್ಯಾಪಾರಿಗಳು ಒಂದೆಡೆ ಮತ್ತೆ ಪಾದಚಾರಿ ಮಾರ್ಗ ಒತ್ತುವರಿ ಮಾಡಿಕೊಂಡಂತಾಗಿದೆ. ಬಿವಿಕೆ ಅಯ್ಯಂಗಾರ್ ರಸ್ತೆಯಂತೂ ಭಾನುವಾರದ ದಿನ ವ್ಯಾಪಾರಿಗಳಿಂದಲೇ ತುಂಬಿಕೊಂಡಿದೆ. ಸಂಡೆ ಬಜಾರ್ನಲ್ಲಿ ಪಾದಚಾರಿ ಮಾರ್ಗಗಳೇ ಇಲ್ಲದಂತಾಗಿದೆ. ಪಾದಚಾರಿ ಮಾರ್ಗವನ್ನ ಒತ್ತುವರಿ ಮಾಡಿಕೊಂಡಿರುವಂತಹ ಒಂದಿಷ್ಟು ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಮಾಡುವಂತ ಕೆಲಸ ಆಗ್ತಾ ಇದೆ. ಆದ್ರೆ ಬೆಂಗಳೂರಿನ ಬಿವಿಕೆ ಅಯ್ಯಂಗಾರ್ ರಸ್ತೆ ಏನಿದೆ ಅಂತ ಹೇಳಿದ್ರೆ ಏನು ಸಂಡೇ ಬಜಾರ್ ಅನ್ನುವಂತಹ ಒಂದು ಜಾಗ, ಅದಕ್ಕೆ ಫೇಮಸ್ ಆಗಿರುವಂತಹ ಜಾಗ ಏನಿದೆ, ಆ ಒಂದು ಜಾಗದಲ್ಲಿ ಎಂದಿನಂತೆ ವ್ಯಾಪಾರ ವಹಿವಾಟುಗಳು ನಡೀತಾ ಇರುವಂತದ್ದು. ಅದರ ಜೊತೆಗೆ ದಿನನಿತ್ಯದಂತೆ ಇಲ್ಲಿ ತಮ್ಮ ವ್ಯಾಪಾರವನ್ನ ವ್ಯಾಪಾರಿಗಳು ಮುಂದುವರಿಸಿರುವಂತದ್ದು. ಪಾದಚಾರಿ ಮಾರ್ಗ ಏನಿದೆ ಅವುಗಳನ್ನ ಒತ್ತುವರಿ ಮಾಡಿಕೊಂಡು ತಮ್ಮ ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾ ಇರುವಂತದ್ದು. ನೋಡಿ, ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ವ್ಯಾಪಾರಿಗಳು ಎಲ್ಲೆಡೆ ಪಾದಚಾರಿ ಮಾರ್ಗಗಳ ಒತ್ತುವರಿ. ನಡು ರಸ್ತೆಯಲ್ಲೂ ಅಂಗಡಿ ಹಾಕಿರುವ ವ್ಯಾಪಾರಿಗಳು ಇದು ಸಂಡೆ ಬಜಾರ್ ನಡೆಯುವ ಬಿವಿಕೆ ಅಯ್ಯಂಗಾರ್ ರಸ್ತೆಯ ಪರಿಸ್ಥಿತಿ. ಹೌದು, ಒಂದೆಡೆ ಪಾದಚಾರಿ ಮಾರ್ಗ ಒತ್ತುವರಿ ಆಗದಂತೆ ಜಿಬಿಎ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸುತ್ತಿದ್ರೆ ವ್ಯಾಪಾರಿಗಳು ಯಾರ ಮಾತಿಗೂ ಕ್ಯಾರೆ ಅನ್ನುತ್ತಿಲ್ಲ. ಇನ್ನು ಕಾರ್ಯಾಚರಣೆ ಆರಂಭವಾಗುವಾಗಲೇ ಈ ರಸ್ತೆಯಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ಮಾಡದಂತೆ ಸೂಚನೆ ನೀಡಲಾಗಿತ್ತು. ಆದರೆ ವ್ಯಾಪಾರಿಗಳು ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ. ಹೊಟ್ಟೆಪಾಡಿಗಾಗಿ ಮತ್ತೆ ಪಾದಚಾರಿ ಮಾರ್ಗ ಹತ್ತಿ ಕೂತಿದ್ದಾರೆ. ದಿನನಿತ್ಯ ಇಲ್ಲಿ ಓಡಾಡುವಂತಹ ವಾಹನ ಸವಾರರು ಹೈರಾಣಾಗಿ ಹೋಗಿರ್ತಾರೆ. ಅದರ ಜೊತೆಗೆ ಭಾನುವಾರ ಕೂಡ ಈ ಒಂದು ರಸ್ತೆಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದಾಗಿ ವಾಹನ ಸವಾರರು ಇನ್ನಷ್ಟು ಕಂಗಾಲಾಗಿರುವಂತದ್ದು. ಇದರ ಜೊತೆಗೆ ಗ್ರಾಹಕರು ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಒಂದು ಕಡೆಯಲ್ಲಿ ಜಿಬಿಎ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಿಸ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ವ್ಯಾಪಾರಿಗಳು ಪದೇ ಪದೇ ಪಾದಚಾರಿ ಮಾರ್ಗಗಳಲ್ಲಿ ವ್ಯಾಪಾರವನ್ನ ನಡೆಸ್ತಾ ಇರುವಂತದ್ದು. ಎಲ್ಲೋ ಒಂದು ಕಡೆಯಲ್ಲಿ ಈ ಒಂದು ಕಾರ್ಯಾಚರಣೆಗೆ ಹಿಂದೇಟು ಆಗ್ತಾ ಇರುವಂತದ್ದು. ಒಂದ್ ಕಡೆ ಪಾದಚಾರಿ ಮಾರ್ಗ ಒತ್ತುವರಿ ತೆರವುವಂತ ಜಿಬಿಎ ಹಠ ಹಿಡಿದಿದ್ರೆ, ಇತ ವ್ಯಾಪಾರಿಗಳು ಮತ್ತೆ ಪಾದಚಾರಿ ಮಾರ್ಗ ಏರಿ ಕುಳಿತು ತಮ್ಮ ವ್ಯಾಪಾರ ನಡೆಸ್ತಾ ಇದ್ದು ಜಿಬಿಎ ಮತ್ತು ವ್ಯಾಪಾರಿಗಳ ಜಟಾಪಟಿ ಮುಂದುವರೆದಿದೆ.